ದೇವ್ರೆ, ಜೀವನದಲ್ಲಿ ನನಗೆ ಸಂಜು ಬಿಟ್ರೆ ಏನು ಬೇಡ, ಅವರೊಬ್ಬರಿದ್ರೆ ಸಾಕು. ನಿನ್ನನ್ನ ಸಂಜುವಿಂದ ದೂರ ಮಾಡಕ್ಕೆ ನಾನಿಟ್ಟಿರೋ ಪ್ರಸಾದ ಅದು. ಆ ದೇವ್ರೆ ಪ್ರತ್ಯಕ್ಷ ಆಗಿ ಬಂದು ಆಶೀರ್ವಾದ ಮಾಡಿದ್ರು ನಿನ್ನ ಉಳ್ಸಕ್ಕಾಗಲ್ಲ. ಕೈ ಮುಗ್ದಿ ಸಾಕು, ಬೇಗ ಪ್ರಸಾದ ತಿಂದು ದೇವ್ರ ಪದ ಸೇರ್ಕೊಂಡ್ಬಿಡು. ಅಮ್ಮ ಈ ಪ್ರಸಾದನ ನನ್ಗೊಬ್ಳಿಗೆ ತಿನ್ನಕ್ಕೆ ಹೇಳಿದ್ರು. ನಾನು ಸ್ವಲ್ಪ ತಿನ್ಬಿಟ್ಟು ಸಂಜೆ ಅವ್ರಿಗೂ ಕೊಡ್ತೀನಿ. ಅಮ್ಮ, ಏನಾಯ್ತು? ಯಾಕೆ ಹೀಗೆಲ್ಲ ಮಾಡಿದ್ರಿ? ಸತ್ಯವತಿ, ಏನಾಯ್ತು? ಯಾಕೆ ಹೀಗೆ ಕೂಕೊಂಡೆ? ಜಾನ್ವಿ, ಜಾನ್ವಿ, ಜಾನ್ವಿ. ಸತ್ಯವತಿ, ಏನಾಯ್ತು? ಒಂದ್ ನಿಮಿಷ ಇರಿ ಪಾರ್ವತಿ ಅವರೇ. ಜಾನು, ಎಲ್ಲಿದ್ಯಾ? ಬೇಗ ಬಾ. ಏನಮ್ಮ? ಏನಾಯ್ತತ್ತೆ? ಎಲ್ಲ ಗೊತ್ತಾಗತ್ತೆ ಸಂಜು. ಏನೇ ಮಾಡಿದ್ಯಾ ನೀನು? ನಾನೇನಮ್ಮ ಮಾಡ್ದೆ? ಏನು ಮಾಡದ್ನ? ಅಮ್ಮ, ನನ್ಗೆ ಕೊಡ್ತಿದೀಯಾ? ನಾನೇನ್ ತಪ್ಪು ಮಾಡ್ದೆ? ಏನಿದು? ಏನ್ ಬಾಟ್ಲಮ್ಮ ಇದು? ನನ್ಗೆ ಯಾಕೆ ತೋರಿಸ್ತಿದೀಯಾ? ಇದೇನು ಅಂತ ಗೊತ್ತಿಲ್ವಾ? ಗೊತ್ತಿಲ್ವಾ ನಿನ್ಗೆ? ಏನು ಅಂತ ಗೊತ್ತಿಲ್ಲ ಅಲ್ವಾ? ಇರು, ಗೊತ್ತಾಗತ್ತೀನಿ. ತಗೋ, ತಿನ್ನೋ ಇದನ್ನ. ತಿನ್ನೆ. ಏನು ಹಾಗೆ ನೋಡ್ತಿದ್ಯಾ? ದೇವ್ರ ಪ್ರಸಾದ ತಾನೆ, ಏನು ಆಗಲ್ಲ, ತಿನ್ನೋ. ಸತ್ಯವತಿ, ಏನಾಗ್ತಾ ಇದೆ ಇಲ್ಲಿ?
ಪಾರ್ವತಿ ಅವರೇ, ಇವಳನ್ನ ನನ್ನ ಮಗಳು ಅಂತ ಹೇಳ್ಕೊಳಕ್ಕೂ ನನಗೆ ನಾಚಿಕೆ ಆಗ್ತಾ ಇದೆ ನೋಡಿ. ಅತ್ತೆ ಏನಾಯ್ತೀಗ? ಜಾನ್ವಿ ಏನ್ ಮಾಡಿದಾಳೆ? ನೋಡ್ದ್ಯಾ ಸಂಜು, ನೀನ್ ಇವಳನ್ನ ಎಷ್ಟು ಪ್ರೀತಿಯಿಂದ ಜಾನು ಅಂತ ಕರೀತಿದ್ಯಾ. ಆದ್ರೆ ಆ ಗೌರವ, ಆ ಪ್ರೀತಿ ಉಳಿಸ್ಕೊಳ್ಳೋ ಯೋಗ್ಯತೆ ಇವಳಿಗಿಲ್ಲಪ್ಪ, ಇವಳಿಗಿಲ್ಲ. ಅತ್ತೆ ಹಾಗೆಲ್ಲ ಯಾಕೆ ಮಾತಾಡ್ತೀರಿ? ಜಾನ್ವಿ ಒಳ್ಳೆ ಹುಡುಗಿ, ಅವಳೇನ್ ತಪ್ಪು ಮಾಡ್ತಾಳೆ? ಸಂಜು, ನಿನ್ನ ಹೆಂಡತಿನ ಕೊಲ್ಲೋದಕ್ಕೆ ಈ ಪ್ರಸಾದದಲ್ಲಿ ಇವಳು ವಿಷ ಮಿಕ್ಸ್ ಮಾಡಿದಾಳೆ ಸಂಜು. ನಿಜ ಒಪ್ಕೊಳ್ಳೆ. ಅಮ್ಮ, ಸುಳ್ಳು ಸುಳ್ಳು ಹೇಳ್ತಾ ಇದ್ದೆ ನೀನು. ನನಗ್ ಮೊದ್ಲಿಂದಾನು ನಿನ್ ಮೇಲೆ ಅನುಮಾನ ಇದ್ದೇ ಇತ್ತು ಕಣೆ. ನನ್ನ ಮಗಳಾದ್ರೂ ಪರವಾಗಿಲ್ಲ, ತಪ್ಪು ಯಾರೇ ಮಾಡಿದ್ರು ನಾನ್ ಮಾತ್ರ ಖಂಡಿತ ಕ್ಷಮಿಸೋದಿಲ್ಲ. ಸಂಜು, ಇವತ್ತೇನಾದ್ರೂ ಶಾರ್ವರಿ ಪ್ರಸಾದ ತಿಂದಿದ್ರೆ ಅವಳು ಪ್ರಾಣ ಹೋಗ್ತಿತ್ತು ಸಂಜು. ನಾನು ಇವಳು ರೂಮ್ಗೆ ಹೋದಾಗ ಈ ಪ್ರಸಾದ ಮತ್ತೆ ಔಷಧಿ ವಾಸನೆ ಬಂದಾಗ್ಲೇ ಅನ್ಕೊಂಡೆ ಏನೋ ಎಡವಟ್ಟು ಮಾಡಿರ್ತಾಳೆ ಅಂತ. ಯಾಕೆ ತಲೆ ತಗ್ಗಿಸ್ಕೊಂಡು ನಿಂತಿದ್ಯಾ? ತಲೆ ಎತ್ತಿ ಸಂಜುನ ನೋಡು. ನೀನು ಮಾಡಿದ್ದು ಸರಿನಾ ತಪ್ಪ ಅಂತ ಅವನ ಮುಂದೆ ಹೇಳು. ಅನ್ಯಾಯವಾಗಿ ದೇವ್ರಂತ ಹುಡುಗಿನ ಬಲಿ ತಗೊಂಡ್ಬಿಡ್ತಿದ್ಯಲ್ಲ ನೀನು. ಈಗ ಎಲ್ರಿಗೂ ಗೊತ್ತಾದ್ರೆ ಏನಾಗುತ್ತೆ ಅಂತ ಗೊತ್ತಿದ್ಯಾ ನಿನಗೆ? ಇದು ನಿಮ್ಮಪ್ಪನ ಗೊತ್ತಾದ್ರೆ ನೀನು ಪ್ರಾಣ ತೆಗೆದು ಬಿಡ್ತಾರ ಹೇಳು ಜಾನು? ಅಲ್ಲ, ನೀನು ಮನುಷ್ಯನ? ನೀನು ಇಷ್ಟು ದೊಡ್ಡ ತಪ್ಪು ಮಾಡಿದ್ಯಾ? ಮುಖದಲ್ಲಿ ಸ್ವಲ್ಪನಾದ್ರೂ ಪಶ್ಚಾತ್ತಾಪ ಇದೆಯಾ ನಿನ್ಗೆ? ಕಲ್ಲು ಬಂಡೆ ತರ ನಿಂತಿದ್ಯಲ್ಲೇ. ನೋಡ್ತೀಯ ಸಂಜು, ನೀನ್ ಇವಳಿಗೆ ಎಷ್ಟು ಪ್ರೀತಿ ಕೊಟ್ಟೆ, ಅದ್ರ ಬದಲಾಗಿ ಇವಳು ನಿನ್ಗೆ ಏನ್ ಕೊಟ್ಟಿದ್ದಾಳೆ ಗೊತ್ತಾಯ್ತಾ? ಜಾನು, ಏನಿದು? ಯಾಕೆ ಹೀಗೆ ಮಾಡಿದೆ? ಇವಳೇನ್ ಹೇಳ್ತಾಳಪ್ಪ? ಇವಳಿಗೆ ಶಾರ್ವರಿ ಕಂಡ್ರೆ ಇಷ್ಟ ಇರ್ಲಿಲ್ಲ. ಅವಳನ್ನ ಹೇಗಾದ್ರೂ ಮಾಡಿ ಈ ಮನೆಯಿಂದ ಹೊರಗಡೆ ಹಾಕ್ಬೇಕು ಅಂತ ತೀರ್ಮಾನ ಮಾಡಿ ಆಗಿತ್ತು. ಅದಕ್ಕೆ ಇಂಥ ಮನೆ ಹಾಳು ಕೆಲಸ ಮಾಡೋದಕ್ಕೆ ಹೊರಟಿದ್ಲು. ಸಂಜು, ನೀನೇನು ಯೋಚನೆ ಮಾಡಬೇಡಪ್ಪ. ಇವಳು ಇರ್ಬೇಕಾದ ಜಾಗ ಇದಲ್ಲ. ಎಲ್ಲಾದ್ರೂ ಹೊರಗಡೆ ಹೋಗಿ ಸಾಯ್ಲಿ. ಇಂಥ ಒಳ್ಳೆ ಮನೆಯಲ್ಲಿ ಇಂಥ ಪಾಪಿ ಇರೋದು ಬೇಡ. ಹೇಯ್, ಜಾಕಿ ಇಲ್ಲೇ ನಿಂತಿದ್ಯಾ? ಹೋಗು. ನನಗೆ ನನ್ನ ಮಗಳು ಸತ್ತು ಹೋದ್ಲು ಅನ್ಕೋತೀನಿ. ಹೋಗು ಅಂದ. ದೇವರಂತ ಶಾರ್ವರಿ ಇರೋ ಈ ಮನೆಯಲ್ಲಿ ನಿನ್ನಂಥ ರಾಕ್ಷಸಿ ಇರಬಾರ್ದು ಕಣೆ. ನಡಿ ನಡಿ ಅಂದೆ. ಸತ್ಯವತಿ, ಇದು ಮನೆ ವಿಷಯ. ಮನೆಯಲ್ಲಿ ತೀರ್ಮಾನ ಆಗ್ಲಿ. ಎಲ್ರಿಗೂ ಹೊರಗಡೆ ಗೊತ್ತಾಗ್ಬೇಕಾ ಹೇಳು? ನಾವೇ ಬಗೆಹರಿಸೋಣ. ಏನು ತಿಳಿವಳಿಕೆ ಇಲ್ಲದೆ ತಪ್ಪು ಮಾಡಿದ್ದಾಳೆ. ಇವಳು ತಪ್ಪು ಮಾಡಿಲ್ಲ ಪಾರ್ವತಿ ಅವರೇ, ಪಾಪ ಮಾಡಿದಾಳೆ. ಆ ಪಾಪಕ್ಕೆ ಕ್ಷಮೆನೇ ಇಲ್ಲ. ಒಟ್ಟಿನಲ್ಲಿ ಇವಳಿಗೆ ಈ ಮನೆಯಲ್ಲಿ ಜಾಗ ಇಲ್ಲ. ಏಯ್, ನಡಿಯೇ. ಇಲ್ಲ ಸತ್ಯವತಿ, ನಿನ್ ಮಾತನ್ನ ನಾನು ಒಪ್ಪಲ್ಲ.
ಈಗ ನಾನು ಏನೇ ನಿರ್ಧಾರ ತಗೊಂಡ್ರು ನೀನು ಸುಮ್ಮನಿರ್ಬೇಕು, ಪ್ರಶ್ನೆ ಮಾಡೋ ಹಾಗಿಲ್ಲ. ಜಾಹ್ನವಿ ಎಲ್ಲೂ ಹೋಗೋದು ಬೇಡ, ತಪ್ಪು ಮಾಡಿದ್ದಾಳೆ, ತಿದ್ಕೊಳ್ಳೋಕೊಂದು ಅವಕಾಶ ಕೊಡೋಣ. ಈ ವಿಷಯನ ಇಲ್ಲಿಗೆ ಬಿಟ್ಟು ಬಿಡೋಣ. ಮನೆಯಲ್ಲಿ ಬೇರೆ ಯಾರಿಗೋ ಗೊತ್ತಾಗೋದು ಬೇಡ. ಜಾನ್ವಿ, ನೀನ್ ಬಾ ಒಳಗೆ ಬಾ. ಏನಾಯ್ತೀಗ? ಆಗೋ ಅನ್ನೋ ಅಂತ ನಿಂತು ಹೋಯ್ತಲ್ಲ, ಅದು ಸುಲಭವಾಗಿ ನೀವು ನನ್ನಿಂದ ದೂರ ಆಗೋದಕ್ಕಾಗತ್ತಾ? ನಾವು ಒಂಥರ ಫೆವಿಕಾಲ್ ಅನಿಸಿರೋ ವಸ್ತು ಥರ, ಯಾವತ್ತೂ ಬೇರೆ ಆಗಲ್ಲ. ಬೇರೆ ಮಾಡೋದಕ್ಕೆ ಪ್ರಯತ್ನ ಪಡ್ಬೋದಷ್ಟೇ. ಅವ್ರು ಮೊದಲಿಂದನೂ ನನ್ನ ಜೊತೆಗೆ ಹಾಗೆ ಬಿಹೇವ್ ಮಾಡ್ತಾ ಇದ್ರು, ಆದರೆ ಈ ಮಟ್ಟಿಗೆ ಇಳಿತಾರೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಆದ್ರೆ ಈ ವಿಷಯ ನನ್ಗೆ ಹೇಳೋದಲ್ವ ಶಾರ್ವರಿ ಅವರೇ? ಇಷ್ಟು ದಿನ ಯಾಕೆ ಸುಮ್ಮನಿದ್ರಿ ನೀವು? ನಿಮಗೆ ಹರ್ಟ್ ಆಗುತ್ತೆ ಅಂತ. ನಿಮಗೆ ಅವ್ರ ಕಂಡ್ರೆ ತುಂಬ ಇಷ್ಟ ಇತ್ತು, ತುಂಬ ನಂಬಿಕೆ ಇಟ್ಟಿದ್ರಿ. ಆ ನಂಬಿಕೆ ಎಲ್ಲಿ ಹಾಳಾಗುತ್ತೋ ಅಂತ ನಾನು ಏನೂ ಹೇಳಿಲ್ಲ. ಆದರೂ ಈ ವಿಷಯ ನಂಗೆ ಹೇಳಬೇಕಿತ್ತು ಶಾರ್ವರಿ ಅವರೇ. ನಾನು ಅವಳಿಗೆ ಬುದ್ಧಿ ಹೇಳ್ತಾ ಇದ್ದೆ. ಆದ್ರೂ ಅವಳು ಯಾರ ಮಾತನ್ನ ಕೇಳೋ ಸ್ಥಿತಿಲಿ ಇರ್ಲಿಲ್ಲ ಬಿಡು ಸಂಜು. ನಿಮ್ಗೂ ಗೊತ್ತಿತ್ತಾ? ಹೌದು ಸಂಜು, ಅವಳು ಇವತ್ತು ಸರಿ ಹೋಗ್ತಾಳೆ, ನಾಳೆ ಸರಿ ಹೋಗ್ತಾಳೆ ಅಂತ ನಾನು ಕೂಡ ಕಾಯ್ತಾ ಇದ್ದೆ. ಈ ವಿಷಯ ನಾನು ಶಾರು ಹತ್ರ ಕೂಡ ಮಾತಾಡಿದ್ದೆ, ಆದ್ರೆ ಕೊನೆಗೂ ಅವಳು ಸರಿ ಹೋಗ್ಲೇ ಇಲ್ಲ. ಕಮ್ಮಿ ಅಂದ್ರು ನಾನು ಅವಳಿಗೆ 1000 ಸರ್ತಿ ಬುದ್ಧಿ ಹೇಳಿದ್ದೀನಿ. ಪಾಪ ಶಾರ್ವರಿ ದೇವ್ರಂತ ಹುಡುಗಿ, ಅವಳು ಏನು ಅಂತ ಗೊತ್ತಿಲ್ಲದೆ ನಾವು ಅವಳಿಗೆ ತುಂಬಾ ಕಷ್ಟ ಕೊಟ್ಟಿದ್ದೀವಿ. ಈಗ ಅವಳು ಏನು ಅಂತ ಗೊತ್ತಾಯ್ತಲ್ಲ, ದಯವಿಟ್ಟು ನೀನು ಅವಳಿಂದ ದೂರ ಇರು ಅಂತ ಒಬ್ಬ ತಾಯಿಯಾಗಿ ನಾನು ಅವಳನ್ನ ಬೇಡ್ಕೊಂಡಿದ್ದೀನಿ. ಆದ್ರೂ ತನ್ನ ಹಠಮಾರಿತನನ ತಾನು ಬಿಡ್ಲೇ ಇಲ್ಲ ಸಂಜು. ಹೋಗ್ಲಿ ಬಿಡು ಸಂಜು, ಎಲ್ಲ ಇಷ್ಟಕ್ಕೆ ಮುಗೀತಲ್ವಾ? ದೇವ್ರ ದೊಡ್ಡವನು, ಏನು ಅನಾಹುತ ಆಗೋದಕ್ಕೆ ಬಿಡ್ಲಿಲ್ಲ. ಶಾರುನ್ನ ಚೆನ್ನಾಗಿ ನೋಡ್ಕೋಪ. ಜಾನ್ವಿ ನನ್ನ ಮಗಳಾದ್ರೂ ಪರವಾಗಿಲ್ಲ, ಅವಳು ಈ ಮನೇಲಿ ಇರಬಾರ್ದು ಅಂತ ನಾನು ನಿರ್ಧಾರ ಮಾಡಿದ್ದೆ. ಆದ್ರೆ ಪಾರ್ವತಿ ಅವ್ರ ಮಾತಿಗೆ ಬೆಲೆ ಕೊಡ್ಬೇಕಾಯ್ತು. ಇಲ್ಲ ಅಂದಿದ್ರೆ ಅವಳು ತಿನ್ನೋ ಒಂದೊಂದು ತುತ್ತು ಅನ್ನಕ್ಕೂ ಪರದಾಡ್ಬೇಕಾಗಿತ್ತು. ಹಾಗೆ ಮಾಡ್ತಾ ಇದ್ದೆ. ಒಬ್ಬರಿಗೆ ಅನ್ಯಾಯ ಮಾಡಿದ್ರೆ ಏನಾಗುತ್ತೆ ಅನ್ನೋದು ಅವಳಿಗೆ ಅರ್ಥ ಆಗ್ಬೇಕಾಗಿತ್ತು. ಎಲ್ಲ ಹಾಳಾಗೋಯ್ತು. ಸಂಜು, ಬೇಜಾರು ಮಾಡ್ಕೋಬೇಡಪ್ಪ. ಇವತ್ತು ನಿನ್ ಶಾರ್ವರಿನ ನಿಜವಾಗ್ಲೂ ಆ ದೇವರೇ ಕಾಪಾಡ್ದ ಅನ್ಕೋ. ದೇವರಲ್ಲತ್ತೆ, ನೀವೇ ಕಾಪಾಡಿತು. ನಮ್ಮ ಪಾಲಿಗೆ ನೀವೇ ದೇವರು. ಯಾವ್ದ್ಯಾವುದೋ ಹಳೆ ವಿಷಯಗಳನ್ನ ಇಟ್ಕೊಂಡು ನಿಮ್ಮನ್ನು ತಪ್ಪು ತಿಳ್ಕೊಂಡೇ ಬಂದೆ. ಆದರೆ ನೀವಿಷ್ಟು ಬದಲಾಗಿದೆ ಅಂತ ಗೊತ್ತಿರಲಿಲ್ಲ ಅತ್ತೆ. ಇಷ್ಟು ತನಕ ನಿಮ್ಮ ಮೇಲೆ ಅನುಮಾನ ಪಟ್ಟಿದ್ದಕ್ಕೆ ದಯವಿಟ್ಟು ಕ್ಷಮಿಸ್ಬಿಡಿ ಪ್ಲೀಸ್. ಹೋಗ್ಲಿ ಬಿಡು ಸಂಜು, ತಿದ್ಕೊಳ್ಳೋದಕ್ಕೆ ಮನುಷ್ಯನಿಗೆ ಒಂದು ಅವಕಾಶ ಸಿಕ್ಕಿದಾಗ ಮನುಷ್ಯ ತಿದ್ಕೊಂಡ್ಬಿಡ್ಬೇಕು. ಇಲ್ಲಾಂದ್ರೆ ನಮಗೆ ಮತ್ತೆ ಅಂತ ಅವಕಾಶ ಸಿಕ್ಕೋದಿಲ್ಲ. ಶಾರು, ನೀನು ಯಾವಾಗಲೂ ಚೆನ್ನಾಗಿರ್ಬೇಕಮ್ಮ. ಆದಷ್ಟು ಬೇಗ ನಿನಗೊಂದು ಗತಿ ಕಾಣಿಸ್ತೀನಿ ಕಣೆ. ನೀರಲ್ಲಿ ಮೀನನ್ನು ಹೆಜ್ಜೆ ಗುರ್ತಿಡಿಬೋದು, ಆದ್ರೆ ಈ ಸತ್ಯವತಿ ಹೀಗೆ ಅಂತ ಯಾರೂ ಹೇಳಕ್ಕಾಗಲ್ಲ.
ಯಾಕೆ ಆ ಕಡೆ ತಿರ್ಕೊಂಡೆ? ನಿನ್ ಜೊತೆ ಮಾತಾಡ್ಬೇಕು ನಾನು. ಮಾತಾಡು. ಯಾಕೆ ಹೀಗೆ ಮಾಡಿದೆ? ಇಷ್ಟೊಂದು ದೊಡ್ಡ ದ್ರೋಹ ಮಾಡೋದಕ್ಕೆ ನಿಂಗೆ ಮನ್ಸಾದ್ರೂ ಹೇಗೆ ಬಂತು? ಜೊತೆಗಿದ್ದವ್ರು ಬೆನ್ನಿಗೆ ಚೂರಿ ಹಾಕೋ ಕೆಲಸ ಯಾಕೆ ಮಾಡಿದೆ ನೀನು? ಇನ್ನು ನಾನು ಅದೆಷ್ಟು ಇಷ್ಟಪಡ್ತಾ ಇದ್ದೆ, ಜಾನು ಅಂತ ಅದೆಷ್ಟು ಪ್ರೀತಿಯಿಂದ ಕರೀತಾ ಇದ್ದೆ. ಆದ್ರೆ ಈ ರೀತಿ ದ್ರೋಹ ಮಾಡ್ತೀಯ ಅಂತ ಅನ್ಕೊಂಡಿರ್ಲಿಲ್ಲ. ಯಾರು ಎಷ್ಟೇ ನಿನ್ ಬಗ್ಗೆ ಮಾತಾಡಿದ್ರು ನಾನು ನಿನ್ ಪರವಾಗಿ ನಿಂತೆ. ನಿನ್ನ ಬೆಸ್ಟ್ ಫ್ರೆಂಡ್ ಅನ್ಕೊಂಡೆ. ಆದ್ರೆ ಬೆಸ್ಟ್ ಫ್ರೆಂಡ್ಗೆ ಯಾರು ಕೊಡದೇ ಇರುವಂತ ಗಿಫ್ಟ್ ನೀನ್ ಅನ್ಕೊಂಡೆ. ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ಹೌದು, ನೀ ನನ್ನ ಬೆಸ್ಟ್ ಫ್ರೆಂಡ್ ಅಲ್ಲ. ನಿನ್ನನ್ನು ಯಾವತ್ತೂ ನಾನು ಫ್ರೆಂಡ್ ಅನ್ಕೊಂಡೇ ಇಲ್ಲ. ಮತ್ತೆ ನಿನ್ನ ನಾನು ಫ್ರೆಂಡ್ ಆಗಿ ಇಷ್ಟ ಪಡ್ತಾ ಇರ್ಲಿಲ್ಲ. ನೀನಂದ್ರೆ ನನ್ಗಿಷ್ಟ. ನೀನಂದ್ರೆ ನನಗೆ ಪ್ರಾಣ. ನೀನಂದ್ರೆ ನನಗೆ ಎಲ್ಲ. ನಿನ್ನಲ್ಲಿ ನನ್ನ ಲೈಫ್ ಪಾರ್ಟ್ನರ್ನ ಹುಡುಕ್ತಾ ಇದ್ದೆ. ಆದ್ರೆ ನೀನು ಕುಲ ಗೋತ್ರ ಗೊತ್ತಿಲ್ಲದೆ ಇರೋ ಆ ಶಾರ್ವರಿನ ಮದ್ವೆ ಮಾಡ್ಕೊಂಡು ಕರ್ಕೊಂಡು ಬಂದೆ. ನಿನ್ನ ಇಷ್ಟಪಟ್ಟಿದ್ರೆ ನಂದೇನ್ ತಪ್ಪಿದೆ ಸಂಜು? ಚಿಕ್ಕ ವಯಸ್ಸಿಂದನೂ ಎಲ್ರೂ ಸಂಜುನೇ ನಿನ್ ಗಂಡ ಅಂತ ಹೇಳ್ಕೊಂತಾನೆ ಬಂದ್ರು. ನನ್ಗೇನ್ ಅನ್ನಿಸ್ಬೇಡ ಹೇಳು? ಪ್ರತಿದಿನ ನಿನ್ ಬಗ್ಗೆ ಪ್ರೀತಿ ಭಾವನೆನ ಹುಟ್ಟಿಸ್ತಾನೆ ಬಂದ್ರಲ್ಲ, ಇಷ್ಟಪಟ್ಟರೆ ನಾನು ಹೇಗಿರ್ಲಿ ಹೇಳು? ಅದು ನಿನಗಾದ್ರೂ ಅರ್ಥ ಆಗ್ಬೇಕಿತ್ತು. ದೊಡ್ಡದಾಗಿ ಫ್ರೆಂಡ್ ಅಂತ ಹೇಳ್ಬೋದು ಸಂಜು, ಆತರ ನಡ್ಕೊಳ್ಳೋದಕ್ಕೆ ಗಟ್ಟಿ ಹೃದಯ ಬೇಕು. ನಾನು ವೀಕ್ ಸಂಜು. ನೀನ್ ನನ್ ಮುಂದೆ ಬಂದ್ರೆ ಎಲ್ಲ ಮರ್ತೋಗ್ತೀನಿ. ಅಂತದ್ರಲ್ಲಿ ಬೇರೆಯವ್ರಿಗೆ ನಿನ್ ಹೇಗೋ ಬಿಟ್ಕೊಡ್ಲಿ? ನೀನ್ ಜಾನು ಅಂದಾಗೆಲ್ಲ ನನ್ ಜೀವ ಹೋದಾಗುತ್ತೆ, ಸತ್ಯ ಹೋಗೋಣ ಅನ್ಸುತ್ತೆ. ಕೊನೆಗೂ ನಿನ್ಗಿದೆಲ್ಲ ಅರ್ಥನೇ ಆಗ್ಲಿಲ್ಲ. ಬುದ್ಧಿ ಬಂದಾಗಿಂದ ನಿನ್ ಜೊತೆನೆ ಬೆಳ್ಕೊಂಡ್ ಬಂದೆ. ಮುಂದೆ ಕೂಡ ನಿನ್ ಜೊತೆನೆ ಬದುಕ್ಬೇಕು ಅನ್ಕೊಂಡ್ ಬಂದೆ. ನನ್ ಜಾಗನ ಯಾರೋ ಕಿತ್ಕೊಳಕ್ ಬಂದ್ರೆ ಹೇಗೋ ನೋಡ್ಕೊಂಡು ಸುಮ್ಮನೆ ಇರ್ಲಿ? ಪ್ರೀತಿನ ಕಳ್ಕೊಂಡು ಹೇಗೋ ಸುಮ್ಮನಿರಕ್ಕಾಗುತ್ತೆ? ಅದ್ರ ಬದಲು ಸಾವೇ ದೊಡ್ಡದಲ್ವಾ? ಅದಕ್ಕೆ ನಾನು ಡಿಸೈಡ್ ಮಾಡಿದೆ, ನಾನು ನಿನ್ನಿಂದ ದೂರ ಆಗ್ಬಾರ್ದು, ಅವಳು ನನ್ನಿಂದ ದೂರ ಮಾಡ್ಬೇಕು ಅಂತ. ಅವಳು ಗೆಲ್ತಾನೆ ಬಂದ್ಲು, ನಾನು ಸೋಲ್ತಾನೆ ಬಂದೆ. ಅದಕ್ಕೇನೆ ಕೊನೆಗೊಂದ್ಸರಿ ಡಿಸೈಡ್ ಮಾಡಿದೆ, ಅವಳು ಬದುಕಿರ್ಲೇಬಾರ್ದು ಅಂತ. ಸಂಜು, ಇನ್ನು ಮುಂದೆ ಕೂಡ ನಾನು ಬದಲಾಗಲ್ಲ. ಅದೇ ಪ್ರೀತಿ ಇಟ್ಕೊಂಡಿರ್ತೀನಿ ಕೊನೆವರೆಗೂ ಕೂಡ. ಸಂಜು ಅಂದ್ರೆ ನನ್ಗೆ ಅಷ್ಟಿಷ್ಟ ಕಣೋ. ಈ ಮನೆಯಲ್ಲಿ ಎಲ್ರು ನನ್ನ ಕೆಟ್ಟೋಳು ಅಂದ್ರೂ ಚಿಂತೆ ಇಲ್ಲ. ನಾನ್ ಮಾಡಿದ್ದು ಕೇವಲ ನನ್ನ ಪ್ರೀತಿ ಪಡ್ಕೊಳ್ಳೋದಕ್ಕೋಸ್ಕರ. ಪ್ರೀತಿನಲ್ಲಿ ವಂಚನೆ, ಸುಳ್ಳು, ದಗೆ ಏನೇ ಮಾಡಿದ್ರು ಎಲ್ಲ ಮಾಫಿ ಆಗುತ್ತೆ ಬಿಡು ಸಂಜು. ನಾನಂತೂ ಕ್ಷಮೆ ಕೇಳಲ್ಲ. ನಾನ್ ಮಾಡಿದ್ದೆ ಸರಿ. ಇದರಿಂದ ನಾನು ಜೈಲ್ಗೆ ಹೋಗಕ್ಕೂ ರೆಡಿ ಇದ್ದೆ. ಈಗ ನೀನ್ ಸಂಜು ಜೊತೆ ಮಾತಾಡಿದ್ದು ನನ್ ಕಿವಿಗೆ ಬಿತ್ತು. ನೀನ್ ಇಷ್ಟು ಕೆಟ್ಟ ಹೋಗಿದ್ದೆ ಅಂತ ನಾನು ಅನ್ಕೊಂಡಿರ್ಲಿಲ್ಲ. ಅತ್ತೆ ಅಳ್ತಾ ಇದ್ದೀರಾ? ಯಾಕೆ ಅಳ್ತಾ ಇದ್ದೀರಿ? ಇವಾಗ ಆಗ್ಬಾರ್ದೇನೋ ಆಗ್ಲಿಲ್ಲ ಅಲ್ವಾ? ನೀವೇ ನಮ್ಮ ಬುದ್ಧಿವಾದ ಹೇಳಿದವರು, ಇವಾಗ ನೀವೇ ಹತ್ರ ಹೇಗೆ? ಸಂಜು, ತನ್ನ ಕರುಳಿನ ಕುಡಿ ಚೆನ್ನಾಗಿ ಬಾಳು ಬದುಕಬೇಕು ಅಂತ ಪ್ರತಿಯೊಬ್ಬ ತಾಯಿಗೂ ಆಸೆ ಇರುತ್ತಲ್ವಾ? ನನ್ನ ಮಗಳು ಎಂಥ ಕೆಲಸ ಮಾಡ್ತಾ ಇದ್ರೆ ಈ ತಾಯಿಗೆ ನೋವಾಗೇ ಇರುತ್ತಾ ಹೇಳು? ಈಗ ಸ್ವಲ್ಪ ಹೊತ್ತಿಗೆ ಮುಂಚೆ ಅವಳ ಹತ್ರ ಮಾತಾಡ್ಬೇಕು ಅಂತ ಹೋದೆ. ತಾಯಿ ಅನ್ನೋದನ್ನ ಮರೆತು ಬಾಯಿಗೆ ಬಂದಾಗ ಮಾತಾಡಿದ್ಲು ಗೊತ್ತಾ ಸಂಜು? ಅವಳು ಸರಿ ಹೋಗ್ತಾಳೆ ಬಿಡಿ. ಇಲ್ಲ ಸಂಜು, ಅವಳು ಸರಿ ಹೋಗೋದಿಲ್ಲ. ಹಠಮಾರಿಯಪ್ಪ ಅವಳು, ನಿನಗೆ ಅರ್ಥ ಆಗೋದಿಲ್ಲ ಸಂಜು. ನೋಡಿ, ನಾನು ಅವಳನ್ನ ಬದಲಾಯಿಸ್ತೀನಿ, ನೀವು ಬೇಜಾರು ಮಾಡ್ಕೋಬೇಡಿ.
ಬೇಜಾರು ಮಾಡ್ಕೊಳ್ದೆ ಹೇಗಿರ್ಲಿ ಸಂಜು? ಅವಳು ಮಾಡಿರೋದು ಸಾಮಾನ್ಯವಾದ ಕೆಲಸ ಅಲ್ಲಪ್ಪ, ತಲೆ ತಗ್ಸೋಂತ ಕೆಲಸ. ಪಾಪ ಶಾರ್ವರಿ ದೇವ್ರಂತ ಹುಡುಗಿ, ಅವಳ ಮನಸ್ಸಲ್ಲಿ ಏನನ್ನ ಅನ್ಕೋತಿರ್ತಾಳೆ ಹೇಳು? ಈ ಮನೆಗೆ ಬಂದು ನಾನು ತಪ್ಪು ಮಾಡ್ಬಿಟ್ಟೆ ಅಂತ ಅನ್ಕೊಳಲ್ವಾ? ಇಲ್ಲ, ಹಾಗೆಲ್ಲ ಅನ್ಕೊಳ್ಳೋದಿಲ್ಲ. ಶಾರ್ವರಿ ಅವ್ರ ಹತ್ರ ನಾನ್ ಮಾತಾಡ್ತೀನತ್ತೆ. ಸಂಜು, ಜಾನ್ವಿನ ಹೀಗೆ ಬಿಟ್ರೆ ಏನ್ ಮಾಡ್ತಾಳೋ ಅಂತ ಭಯ ಆಗ್ತಾ ಇದೆ ನನ್ಗೆ. ಈಗ ನನ್ಗೆ ಅವಳ ಮುಂದೆ ನಿಲ್ಲಿಕ್ಕೆ ಆಗ್ಲಿಲ್ಲ, ರಾಕ್ಷಸಿ ತರ ಆಡ್ತಾಳೆ. ಅಜ್ಜಿ, ಸ್ವಲ್ಪ ಹೊತ್ತು ಅವಳನ್ನ ಹಾಗೆ ಬಿಟ್ಬಿಡೋಣ. ನಾನು ಇದೀನಲ್ಲ, ನಾನ್ ಮಾತಾಡ್ತೀನಿ. ಅಂತ ಮಗಳು ಸತ್ರು ನಾನೇನ್ ತಲೆ ಕೆಡ್ಸ್ಕೊಳಲ್ಲ ಸಂಜು. ನಾನು ಅವಳಿಗೆ ಗಿಣಿಗೆ ಹೇಳ್ದಾಗ ಹೇಳಿದ್ದೀನಿ, ನೋಡು ಸಂಜು ಶಾರ್ವರಿನ ಮದುವೆ ಮಾಡ್ಕೊಂಡಿದ್ದಾನೆ, ನೀನು ಕಂಡ್ರೆ ಅವನಿಗೆ ನಿಜವಾಗ್ಲೂ ಇಷ್ಟ ಇಲ್ಲ, ಅವರಿಬ್ಬರ ಮಧ್ಯೆ ನೀನು ಹೋಗೋದು ಸರಿಯಲ್ಲ ಅಂತ. ಕೇಳತ್ಲ ನನ್ನ ಮಾತನ್ನ ಅವಳು? ಮನೆ ಮುರಿಯೋದಕ್ಕೆ ಹೊಟ್ಟಿದ್ಲಲ್ಲ ಪಾರ್ವತಿ ಅವರೇ ಅವಳು. ನಿಜವಾಗ್ಲೂ ನನ್ನ ಮಗಳನ್ನ ಮುದ್ದಾಗಿ ಬೆಳೆಸಿ ನಾನೇ ತಪ್ಪು ಮಾಡ್ಬಿಟ್ಟೆ ಅನಿಸ್ತಾ ಇದೆ. ಅವಳು ತಪ್ಪು ಮಾಡಿದಾಗ ಒತ್ತು ಬುದ್ಧಿ ಹೇಳಿದಿದ್ರೆ ಈ ರೀತಿ ಸಂಜೆ ಮುಂದೆ ಅವಮಾನ ಅನುಭವಿಸೋ ಪರಿಸ್ಥಿತಿ ಬರ್ತಿರ್ಲಿಲ್ಲ ನನಗೆ. ಅಯ್ಯೋ ಅತ್ತೆ, ನಿಮ್ ಬಗ್ಗೆ ನನ್ ಹೆಮ್ಮೆ ಇದೆ. ಅವಮಾನ ಯಾಕೆ ಅನ್ಭವಿಸ್ತೀರಿ? ಜಾನು ಕೆಟ್ಟವಳಲ್ಲ, ಮನ್ಸಿಗೆ ಹಚ್ಕೊಂಡಿದ್ದಾಳೆ ಅಷ್ಟೇ. ಮೊದ್ಲಿಂದಾನು ಅವಳು ಹೇಗೆ ಅಂತ ನಾನು ನೋಡ್ಕೊಂಡು ಬಂದಿದ್ದೀನಿ. ಅವಳನ್ನ ಮೊದ್ಲಿನ ದಾರಿಗೆ ತರೋದು ನನ್ನ ನಿಮಿಷಕ್ಕೆ